ಸರ್ಕಾರ ರಾಜ್ಯಪಾಲರ ನಡುವೆ ನಿಲ್ಲದ ರಾಜಕೀಯ ತಿಕ್ಕಾಟ. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ. ಈಗ ಸಾಮಾಜಿಕ ಹೋರಾಟಗಾರ ನಟರಾಜ್ರಿಂದ ಗವರ್ನರ್ಗೆ ದೂರು ನೀಡಲಾಗಿದೆ. ಸಿಎಂ ಮತಕ್ಷೇತ್ರ ವರ್ಣಾದಲ್ಲಿ ಮೂಡಾ ಕಾಮಗಾರಿ ಬಗ್ಗೆ ದೂರು ನೀಡಿರೋದು. ಸಿಎಂ ಮೌಖಿಕ ನಿರ್ದೇಶನದಂತೆ ಕಾಮಗಾರಿ ನಡೆದಿರೋದ್ರ ಬಗ್ಗೆ ಆರೋಪ ಮಾಡಿದ್ದಾರೆ. ಪಿಎಸ್ ನಟರಾಜ್ ದೂರು ಆಧರಿಸಿ ವರದಿಯನ್ನ ಗವರ್ನರ್ ಕೇಳಿದ್ದಾರೆ. ದಾಖಲೆ ಸಮೇತ ವರ್ಣಾ ಕ್ಷೇತ್ರದಲ್ಲಿ ಮೂಡಾಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕಾಮಗಾರಿಗಳು ಆಗ್ತಾ ಇದೆ ಅನ್ನೋದರ ವಿವರವನ್ನ ಕೊಡಿ ಅಂತ ಹೇಳಿ ಸಿಎಸ್ಗೆ ಗವರ್ನರ್ ಸೂಚಿಸಿದ್ದಾರೆ. ವರದಿ ಸಲ್ಲಿಸೋದಕ್ಕೆ ಸಿಎಸ್ ಶಾಲಿನಿ ರಜನೀಶ್ಗೆ ಗವರ್ನರ್ ಸೂಚಿಸಿದ್ದಾರೆ ಅನ್ನೋ ಮಾಹಿತಿ. ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ ವರ್ಣಾದಲ್ಲಿ ಮೂಡಾ ಕಾಮಗಾರಿ ಬಗ್ಗೆ ದೂರು ನೀಡಿದ್ದಾರೆ ನಟರಾಜ್ ಅನ್ನೋರು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮೌಖಿಕ ನಿರ್ದೇಶನದಂತೆ ಕಾಮಗಾರಿ ನಡೀತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದ್ದಂತೆ ದಾಖಲೆ ಸಮೇತ ವಿವರವನ್ನ ಕೊಡಿ ಅಂತ ಹೇಳಿ ಸಿಎಸ್ಗೆ ಗವರ್ನರ್ ಕೂಡ ಸೂಚಿಸಿದ್ದಾರೆ. ಪಿಎಸ್ ನಟರಾಜು ದೂರು ಕೊಟ್ಟಂತಹ ವ್ಯಕ್ತಿ. ಈಗ ಆಲ್ರೆಡಿ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಕಾಂಗ್ರೆಸ್ನವರ ಸ್ಟ್ಯಾಂಡ್ ಏನು, ಬಿಜೆಪಿಯ ಸ್ಟ್ಯಾಂಡ್ ಏನು, ಕಾನೂನಾತ್ಮಕವಾಗಿ ಏನೆಲ್ಲ ಹೋರಾಟ ನಡೀತಾ ಇದೆ, ಇದೆಲ್ಲದರ ಮಧ್ಯೆ ಸಾಮಾಜಿಕ ಹೋರಾಟಗಾರರ ಎವಿಡೆನ್ಸ್ ಎಷ್ಟು ಪ್ರಬಲವಾಗಿದೆ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇರೋ ಸಂದರ್ಭದಲ್ಲಿ ಸಿಎಂ ವಿರುದ್ಧ ಮತ್ತೊಂದು ಆರೋಪ. ರೈಟ್, ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ನೀಡ್ತಾರೆ. ಹರೀಶ್, ಪಿಎಸ್ ನಟರಾಜು ಅವರು ಮಾಡ್ತಾ ಇರುವಂತಹ ಆರೋಪದಲ್ಲಿ ಏನಿದೆ? ಸಭಾ ಬಹಳ ಮುಖ್ಯವಾಗಿರುವಂಥದ್ದು ಕೂಡ ಒಂದು ಇಲ್ಲಿ ರಾಜ್ಯಪಾಲರು ಒಂದು ಸಂಬಂಧಪಟ್ಟಂಗೆ ಈಗ ಸರ್ಕಾರಕ್ಕೆ ಒಂದು ನೋಟಿಸ್ ಅಂದರೆ ಒಂದು ಪತ್ರವನ್ನು ಬರೆದಿದ್ದಾರೆ, ವಿವರಣೆ ಕೇಳಿ. ಅದು ಕೂಡ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಒಬ್ಬ ಸಾಮಾಜಿಕ ಕಾರ್ಯಕರ್ತರೊಬ್ಬರು ದೂರು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ನೋಟಿಸನ್ನು ಒಂದು ಪತ್ರವನ್ನು ಬರೆದಿರುವಂಥದ್ದು. ಒಂದು ಮೈಸೂರಲ್ಲಿ ಒಂದು ವರ್ಣಾ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಮತ್ತು ಶ್ರೀರಂಗಪಟ್ಟಣದಲ್ಲಿ ಸಿಎಂ ಸಿದ್ದರಾಮಯ್ಯವರ ಮೌಖಿಕ ಆದೇಶದ ಮೇಲೆ ಕಾಮಗಾರಿಗಳನ್ನ ಕೈಗೊಳ್ಳಲಾಗಿದೆ, ಆದರೂ ಕೂಡ ಅದು ನಿಯಮ ಉಲ್ಲಂಘನೆ ಆಗಿದೆ ಅನ್ನುವಂಥ ಆರೋಪವನ್ನು ಕೂಡ ಈಗ ಸಾಮಾಜಿಕ ಕಾರ್ಯಕರ್ತರು ಮಾಡಿರುವಂಥದ್ದು. ಹಾಗಾಗಿ ರಾಜ್ಯಪಾಲರಿಗೆ ಏನು ದೂರು ಕೊಟ್ಟಿದ್ರು ಆ ದೂರಿನ ಅನ್ವಯ ರಾಜ್ಯಪಾಲರಿಗೆ ರಾಜ್ಯ ಸರ್ಕಾರಕ್ಕೆ ವಿವರಣೆ ಕೇಳಿ ಪತ್ರವನ್ನು ಬರೆದಿರುವಂಥದ್ದು. ಕೆಲ ದಿನಗಳ ಹಿಂದಷ್ಟೇ ಕೂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಸೊ ಇದು ಗಂಭೀರವಾಗಿದೆ, ಇದ್ರ ಬಗ್ಗೆ ಸಂಪೂರ್ಣ ದಾಖಲೆಗಳ ಸಮೇತ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ವಿವರಣೆ ಕೇಳಿ ಪತ್ರವನ್ನು ಬರೆದಿದ್ದಾರೆ. ಹಾಗಾಗಿ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವಿನ ಏನು ತಿಕ್ಕಾಟ ಇತ್ತು ಇದು ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ನಡ್ಕೊಂಡ್ಬರ್ತಾ ಇತ್ತು ಒಂದಲ್ಲ ಒಂದು ಕಾರಣಕ್ಕಾಗಿ. ಹಾಗಾಗಿ ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೂಡ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಂಘರ್ಷ ಮತ್ತೊಂದು ರೂಪ ತಡೆದಿರುವಂಥದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.